ಈ ಅಸಮಾಧಾನಗಳು ಯಾವುದಾದ್ರೂ ಒಂದು ಹಂತಕ್ಕೆ ಹೋಗಿ ತಲುಪ್ತಾವ? ಇಂಡಿ ಶಾಸಕರೊಬ್ಬರನ್ನ ಬಿಟ್ಟರೆ ಉಳಿದವರೆಲ್ಲ ಒಂದು ಹೆಜ್ಜೆ ಹಿಂದಿಟ್ಟಂಗೆ ಅನ್ನಿಸ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ರು 2 ನಿಮಿಷದಲ್ಲಿ ಸ್ವೀಕಾರ ಮಾಡಿಬಿಡ್ತೀವಿ ರಾಜೀನಾಮೆನ ಅಂತ. ಅಲ್ಲ, ಮುಖ್ಯಮಂತ್ರಿಗಳು ಆ ರೀತಿ ಹೇಳ್ತಿದ್ದಾರೆ, ಯಾಕಂದರೆ ಅವ್ರಿಗೂ ಗೊತ್ತಿದೆ ಯಾರೂ ಕೂಡ ಬಂದು ರಾಜೀನಾಮೆ ಕೊಡಲ್ಲ ಅಂತ. ಮತ್ತು ಸ್ಪೀಕರು ಇಲ್ಲ, ಡೆಪ್ಯೂಟಿ ಸ್ಪೀಕರು ಇಲ್ಲ. ಹೌದು, ರಾಜೀನಾಮೆಯನ್ನು ಯಾರಿಗೆ ಕೊಡೋದು, ಅಂಗೀಕರಿಸೋದು ಯಾರು, ಇವೆಲ್ಲವೂ ಪ್ರಶ್ನೆಗಳು. ಮತ್ತು ಯಾರೂ ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ. ಯಾವತ್ತೂ ಪಾಲಿಟಿಕ್ಸ್ನಲ್ಲಿ ರಾಜೀನಾಮೆ ಕೊಡಬೇಕು ಅಂತಿರೋರು ಒಂದು 20-25 ಜನರ ಗುಂಪಾಗಬೇಕಾಗತ್ತೆ, ಮತ್ತೊಂದು ಸರ್ಕಾರದ ರಚನೆ ಆಗಬೇಕಾಗುತ್ತೆ. ನಾರಾಯಣಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ, ತುಂಬ ಹೊತ್ತಿನಿಂದ ವೇಟ್ ಮಾಡ್ತಾ ಇದ್ದಾರೆ. ನಾರಾಯಣಸ್ವಾಮಿ ಅವರೇ, ಭಾರೀ ನಿರಾಸೆ, ಇಡೀ ಜಿಲ್ಲೆಗೆ ಪ್ರಾತಿನಿಧ್ಯ ಇಲ್ಲ, ಅಕ್ಕಪಕ್ಕದ 2 ಲೋಕಸಭಾ ಕ್ಷೇತ್ರದಿಂದ ಒಬ್ಬರಿಗೂ ಸಚಿವರಾಗುವ ಅವಕಾಶ ಸಿಗಲಿಲ್ಲ. ಹಿಂಗೆ ಯಾಕಾಯಿತು? ಯಾರನ್ನಾದರೂ ಕೇಳಿದ್ರ? ಏನಾದರೂ ಉತ್ತರ ಬಂತ? ಸರ್, ಯಾರನ್ನು ಕೇಳೋದಕ್ಕೆ ಏನು ನಾವು ಕೇಳಿಲ್ಲ ಸರ್. ನಾವು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಸಾರನ್ನ ಕೇಳಿದ್ವಿ, ಯಾಕೆ ಸರ್ ಈ ರೀತಿ ನಮ್ಮ ಜಿಲ್ಲೆಗೆ ಮೋಸ ಮಾಡಿದ್ರಿ ಅಂತ. ನಾನು ಸುರ್ಜೇವಾಲ ಬರ್ತಾರೆ ಮಾತಾಡ್ತೀನಿ ಅಂತ ನೆನ್ನೆ ಅಂದರು. ಇದುವರೆಗೂ ಏನು ಮಾತಾಡಲಿಲ್ಲ. ಇನ್ಮೇಲೆ ಮಾತಾಡಿ ಆಗೋದೇನಿದೆ? ಇದುವರೆಗೇನು ಮಾತಾಡಿಲ್ಲ ಸರ್. ಏನು ಸರ್ ಮಾತಾಡಿ ಏನು ಮಾಡ್ತಾರೆ ಅಲ್ವಾ? ಈ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪರವಾಗಿ ಕೂಡ ನೀವು ಭಾಳ ಬ್ಯಾಟಿಂಗ್ ಆಡ್ತಾ ಇದ್ರಿ, ಟೆಲಿವಿಷನ್ ಚಾನೆಲ್ಗಳಲ್ಲಿ ಬೈಟ್ಸ್ಗಳನ್ನು ಕೂಡ ಕೊಡ್ತಾ ಇದ್ರಿ, ನಾಯಕತ್ವ ಬದಲಾವಣೆ ಆಗಬೇಕು, ಏನಾದರೂ ಒಂದು ಒಳ್ಳೇದಾಗಬೇಕು ಅಂತ ಹೇಳ್ತಾ ಇದ್ರಿ. ಬಟ್ ಏನಾಯ್ತು, ಕೊನೆ ಕ್ಷಣದಲ್ಲಿ ನಿಮಗೂ ಮಂತ್ರಿ ಸ್ಥಾನ ಸಿಗಲಿಲ್ಲ? ನಿಜ ಸರ್. ಒಂದೇನಾಗುತ್ತೆ, ಯಾಕೋ ಏನೋ ಕೋಲಾರ ಜಿಲ್ಲೆಗೆ ಶಾಪ. ಎಲ್ಲ ರಾಜಕಾರಣಿಗಳು ಕೂಡ ಯಾವ ಪಕ್ಷಗಳು ಅಧಿಕಾರಕ್ಕೆ ಬರಬೇಕು ಅಂದಾಗ ಕೋಲಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ದೇವಮೂಲೆ, ನಾವು ಅಲ್ಲಿಂದ ಪ್ರಾರಂಭ ಮಾಡ್ತೀವಿ ಅಂತೇಳಿ ಬಂದು ಮುಳಬಾಗಿಲು ತಾಲೂಕಲ್ಲಿ ಕುರುಡುಬಲ್ಲಿಯಲ್ಲಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತಾರೆ. ಗೆದ್ಕೊಂಡು ಬರ್ತಾರೆ. ಗೆದ್ಕೊಂಡು ಬಂದ ನಂತರ ಸ್ಥಳೀಯವಾಗಿ ಆ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಇದು ನಮ್ಮ ಜಿಲ್ಲೆಗೆ ಶಾಪ. ಜೊತೆಗಿಲ್ಲ ಅಂದರೆ ಇವರು ಏನಾಗಿದೆ, ಅಧಿಕಾರ ಬಂದ ತಕ್ಷಣವೇ ಆ ಜಿಲ್ಲೆ ಮರ್ತೋಗುತ್ತೆ. ಯಾಕೆ ಮರ್ತೋಗುತ್ತೆ ಅಂದರೆ ಆ ಜಿಲ್ಲೆಯಲ್ಲಿ ಹೆಚ್ಚಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ವಾಸ ಇದ್ದಾರೆ. ಹೀಗಾಗಿ ಅವರು ನಮಗೆ ವೋಟ್ ಬ್ಯಾಂಕ್ ಅಷ್ಟೇ, ನಮ್ಮ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಅಷ್ಟೇ. ವೋಟ್ ಹಾಕೋದನ್ನು ಬಿಟ್ಟರೆ ಅವರಿಗೆ ನಾವು ಏನು ಮಾಡಿದ್ರು ವೋಟ್ ಹಾಕ್ತಾರೆ ಅನ್ನೋ ಮನೋಭಾವನೆ ಮೊದಲಿಂದ ಕೂಡ ಬಂದ್ಬಿಟ್ಟಿದೆ. ಈಗ ತಮ್ಮ ಜಿಲ್ಲೆಯವರು ದೇವನಹಳ್ಳಿಯಿಂದ ಗೆದ್ದಿದ್ದಾರೆ. KH ಮುನಿಯಪ್ಪನವರು ಕೋಲಾರದಲ್ಲಿ ಯಾರಿಗೂ ಮಂತ್ರಿಗಿರಿ ಕೊಡಬಾರ್ದಂತ ದಿಲ್ಲಿಗೆ ಹೋಗಿ ಕೂತ್ಕೊಂಡಿದ್ರಂತೆ, ನಾಯಕರನ್ನ ಭೇಟಿ ಆದ್ರಂತೆ. ಮುನಿಯಪ್ಪನವರು ದಿಲ್ಲಿಯವ್ರನ್ನ ಕನ್ವಿನ್ಸ್ ಮಾಡಿಬಿಟ್ಟಿರ್ಬೇಕು, ನಾನು ಮಂತ್ರಿ ಆಗ್ಬಿಟ್ಟಿದ್ದೀನಿ, ಯಾಕೆ ಬೇಕು ಕೋಲಾರ ಚಿಕ್ಕಬಳ್ಳಾಪುರದ ಪ್ರಾತಿನಿಧ್ಯ ಅಂತ. ಹೌದಾ? ಹಂಗೇನಾರ ಇದೆಯಾ ನಾರಾಯಣಸ್ವಾಮಿ ಅವರು? ಸರ್ ಖಂಡಿತ ಕೂಡ. ಯಾಕಂದರೆ ಅವರಿಗೆ ಮೊದಲಿಂದ ಕೂಡ ಕೋಲಾರಲ್ಲಿ 7 ಬಾರಿ ಸಂಸದರಾಗಿ ಗೆದ್ದಿದ್ದರು. ಜೊತೆಗೆ ಕೋಲಾರದಿಂದಲೇ ಒಬ್ಬ ಭಾರತ ಸರ್ಕಾರದಲ್ಲಿ 2 ಬಾರಿ ಮಂತ್ರಿ ಆಗಿದ್ದರು. ಕಂಪ್ಲೀಟಾಗಿ ಅವ್ರು ಕೋಲಾರ ಜಿಲ್ಲೆಯ ಚಿತ್ರಣ ಅವ್ರಿಗೆ ಗೊತ್ತಿತ್ತು. ಕಳೆದ ಬಾರಿ ಅವರಿಗೆ ಅವರೇ ಸೃಷ್ಟಿ ಮಾಡಿದಂಥ ಎಡಗೈ ಬಲಗೈಯಿಂದ ಕಳೆದ ಬಾರಿ ಅವ್ರನ್ನ ಸೋಲ್ಬೇಕಾಯ್ತು ಅವರು. ಇದು ಅವ್ರು ಮಾಡ್ಕೊಂಡಿದ್ದ ಕೆಲಸನೇ. ನಾವೆಲ್ಲ ಕೂಡ ಕಾಂಗ್ರೆಸ್ನವ್ರು ಪ್ರಾಮಾಣಿಕವಾಗಿ ಮಾಡಿದ್ರು ಕೂಡ ಜನ ನಮ್ಮ ಮಾತನ್ನು ಕೇಳಲಿಲ್ಲ. ಆ ಸೋತ ನಂತರ ಬಂದು ಅವರು ಅಲ್ಲಿಂದ ವರ್ಗಾವಣೆ ಆಗಿ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದು ಇವತ್ತೆಲ್ಲಿ ದೇವನಹಳ್ಳಿಯಲ್ಲಿ ಗೆದ್ದು ಇವತ್ತು ಸಚಿವರು ಆಗಿದ್ದಾರೆ, ಒಳ್ಳೆ ಖಾತೆ ಹೊಂದಿದ್ದಾರೆ. ಆದರೆ ಒಂದು ಮನೋಭಾವ ಏನಂದರೆ, ಇಡೀ ಈ 30 ವರ್ಷಗಳ ಕಾಲ ನನ್ನ ಕುಟುಂಬನೇ ಕೋಲಾರ ಜಿಲ್ಲೆಯ ಆಡಳಿತವನ್ನು ಹತ್ರ ಇಟ್ಕೊಂಡಿತ್ತು. ಇನ್ನು ಮುಂದೆ ಕೂಡ ನನ್ನ ಕಂಟ್ರೋಲ್ ಇರಬೇಕು ಆಡಳಿತ. ನನ್ನ ಮತ್ತು ನನ್ನ ಮಗಳಿಗಾಗಲೇ KGFಲ್ಲಿ MLA ಆಗಿದ್ದಾರೆ 2 ಬಾರಿ. ಅವ್ರ ಕಂಟ್ರೋಲ್ಗೆ ವ್ಯಾಪ್ತಿಗೆ ಬರಬೇಕು ಅನ್ನೋ ಒಂದು ಆಸೆ ಕಾಣುತ್ತೆ. ಬಹುಶಃ ಡೆಲ್ಲಿಲಿ ಹೋಗಿ ಯಾರಿಗೆ ಹೇಳಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ನಂದು ನೆನ್ನೆ ಬೆಳಗ್ಗೆ ತನಕ ನನಗೆ ಲಿಸ್ಟಲ್ಲಿತ್ತು. ಕಡೆಗಳಿಗೆಯಲ್ಲಿ ನನ್ನ ಹೆಸರು ಕೈ ಬಿಟ್ಟು ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಿಗೆ ಆ ಜಿಲ್ಲೆಗೆ 2 ಸಚಿವರನ್ನು ಮಾಡಬೇಕಾದ್ರೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೇನು ಬೇಸರ ಇಲ್ಲ. ಆದರೆ ನಮ್ಮ ಜಿಲ್ಲೆಗೆ ಹೈಕಮಾಂಡ್ ಹೇಳಿ ಸರ್, ನೀವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರನ್ನ ನಂಬಿದ್ರಿ. ಡಿ ಕೆ ಶಿವಕುಮಾರ್ ಅವರು ಬಾಲಕೃಷ್ಣರನ್ನ ಪಟ್ಟು ಹಿಡಿದು ಮಂತ್ರಿ ಮಾಡಿದ್ರು, ಚಲುವರಾಯ ಸ್ವಾಮಿನ ಮಾಡಿದ್ರು, ಶಿವಲಿಂಗೇಗೌಡರನ್ನ ಮಾಡಿದ್ರು. ಬಟ್ ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲೂ ಕೂಡ JDSನ ಒಂದು ಎಂಟ್ರಿ ಇದೆ. ಕೋಲಾರದಲ್ಲಿ JDS ಗೆದ್ದುಬಿಡುತ್ತೆ ಲೋಕಸಭಾ ಚುನಾವಣೆ, ಬಟ್ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಇದು ಭಾಳ ಆಶ್ಚರ್ಯ ಭಾಳ ಇದೆ. ನೋಡಿ ಅದನ್ನೇ ಹೇಳಿದ್ನಲ್ಲ, ಅವರು ನಮ್ಮನ್ನು ಅಸೃಷ್ಟರೆಂದು ಭಾವಿಸಿದ್ದಾರೆ ಮುಖ್ಯಮಂತ್ರಿಗಳು.
ನಾವೆಷ್ಟೇ ಕೂಡ ಕಾಂಗ್ರೆಸ್ ಗೆಲ್ಲುವಂಥ ಕೆಲಸ ಅಲ್ಲಿ ಮಾಡಿದರೂ ಕೂಡ ಈ JDS ಮಧ್ಯೆ ನಾವು ಹೋರಾಟ ಮಾಡಿ ಇವತ್ತು 2 ಬಾರಿ ಕಳ್ಕೊಂಡಿದ್ದೀವಿ ಇವರ ಒಂದು ನಿರ್ಧಾರಗಳಿಂದ. ಕಳೆದ ಬಾರಿ ನಾವು ಅಲ್ಲಿ ಸಂಸದರಾಗಿ BJPಗೆ ಹೋಯಿತು, ಈ ಬಾರಿ JDSಗೆ ಹೋಯಿತು. ಅಲ್ಲಿ JDS ಪ್ರಾಬಲ್ಯವಾಗಿದೆ. ಆಗಿದ್ದರೂ ಕೂಡ ಯಾಕೋ ಅವರು ಕೋಲಾರ ಜಿಲ್ಲೆಗೆ ಮಂತ್ರಿ ಮಾಡಬೇಕು ಅಂತ ಗೌರವಾನ್ವಿತ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಖರ್ಗೆ ಸಾಹೇಬ್ರಿಗೂ ಬರಲಿಲ್ಲ. ಪರಿಪರಿಯಾಗಿ ನಾವು ಜಿಲ್ಲೆಯ ಎಲ್ಲ ಮುಖಂಡರು ಹೋಗಿ ನಾವು ಪರಿಪರಿಯಾಗಿ ಬೇಡ್ಕೊಂಡಿದ್ದೀವಿ ಅವರನ್ನು, ಅವರು ವಿನಂತಿ ಮಾಡಿಕೊಂಡಿದ್ದೇವೆ, ನಮ್ಮ ಕಷ್ಟಗಳನ್ನು ಹೇಳ್ಕೊಂಡಿದ್ದೇವೆ. ಹೀಗಿದ್ದರೂ ಕೂಡ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ಕಡೆ ಕರುಣೆ ತೋರಿಸಲೂ ಇಲ್ಲ, ಆಶೀರ್ವಾದ ಮಾಡಲಿಲ್ಲ. ನೆಕ್ಸ್ಟು ಹಿಂದೆ ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರನ್ನು ಅವರೇ ಗುರು, ಅವರೇ ತಂದೆ ತಾಯಿ ಎಲ್ಲ ಅವರೇ ಅಂತೇಳಿ ಅವರನ್ನು 20 ವರ್ಷಗಳಿಂದ ಅವ್ರನ್ನ ಫಾಲೋ ಮಾಡಿದ, ಅವರೊಟ್ಟಿಗೆ ಬೆಳೆದು ಬಂದ್ವಿ. ಅವ್ರು ಹೇಳಿದಾಗ ಎಲ್ಲ ಕಾಲದಲ್ಲಿ ಕೂಡ ಅವ್ರು ಪರವಾಗಿ ನಿಂತ್ರಿ. ಆದರೆ ಕಡೆಗಳಲ್ಲಿ ಯಾಕೋ ಏನೋ ನಮಗನ್ನಿಸ್ತಾ ಇದೆ ಅವ್ರಿಗೆ ಹೆಚ್ಚಿಗೆ ಮಳವಳ್ಳಿಯವರ ಪ್ರೀತಿ ಆಯಿತೋ ಏನೋ ಇಲ್ಲ. ಒಂದು ವೇಳೆ ನಮ್ಮ ಮಗನ ಭವಿಷ್ಯಕ್ಕೆ ಹತ್ರ ಇರ್ತಾರೆ ಇಲ್ಲಿ ಮಳವಳ್ಳಿಯವರು, ಮೈಸೂರು ಜಿಲ್ಲೆಯವರು, ಮಂಡ್ಯ ಜಿಲ್ಲೆಯವರು ಅಂತೇಳಿ ಆಯಾಸ ಪಡ್ತಿದ್ದೋ ನಮಗೆ ಗೊತ್ತಿಲ್ಲ. ಕಡೆಗಳಿಗೆ ನನ್ನನ್ನು ತಿರಸ್ಕಾರ ಮಾಡಿ ಅವರು ನಮ್ಮ ನರೇಂದ್ರ ಸ್ವಾಮಿ ಅವರಿಗೆ ಬಲ್ಗೈ ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇದು ಒಂದು ಕಡೆ ಆದರೆ ಕೋಲಾರ ಜಿಲ್ಲೆ ಬಗ್ಗೆ ಎಲ್ಲ ಮುಖ್ಯಮಂತ್ರಿ, ನಿಕಟಪೂರ್ವ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಇವರಿಗೆಲ್ಲರೂ ಕೂಡ ಯಾಕೆ ಬೇಸರ? ನಾವೇನು ಅಸ್ಪೃಶ್ಯರ? ಬರೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಬರೀ ಬಾತ ಹಾಕ್ಲಿಕ್ಕೆ ಮಾತ್ರ ಇದ್ದೀರಾ? ನಾವು MLA ಗೆಲ್ಸ್ ಕಳಿಸ್ಬೇಕು, ನಾವು ಕಷ್ಟಪಟ್ಟು ಆಸ್ತಿಗಳು ಮಾರ್ಕೊಂಡು ಸಾಲ ಮಾಡಿ ಕಷ್ಟಪಟ್ಟು MLA ಗೆಲ್ಲಿಸಬೇಕು, ಅಧಿಕಾರವನ್ನು ನೀವು ನಿಮ್ಮ ಮಕ್ಕಳು ಅನುಭವಿಸಬೇಕು. ಇದು ಯಾವ ಸಿದ್ಧಾಂತ? ಇದು ನಮಗೇನು ಬಡವ್ರ ಮಕ್ಕಳಿಗೆ ಬೆಲೆನೇ ಇಲ್ವಾ? ಬಡವ್ರಿಗೆ ಬೆಲೆನೇ ಇಲ್ವಾ? ಈ ಒಂದು ಅವರ ತಂದೆ ತಾಯಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅಥವಾ ಮಾಜಿ ಸಂಸದರು ಅಥವಾ ಸಂಸದರು MLAಗಳು ಆಗಿದ್ದರೆ ಮಾತ್ರ ಈ ಕಾಂಗ್ರೆಸ್ನಲ್ಲಿ ಮತ್ತು ಈ ಸಮಾಜದಲ್ಲಿ ರಾಜಕೀಯವಾಗಿ ಬೆಲೆದ. ಯಾರು ಗಾಡ್ಪದಲ್ಲಿರತಕ್ಕಂಥವ್ರಿಗೆ, ಅಪ್ಪ ಅಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಆಗದೇ ಇರ್ತಕ್ಕಂಥವ್ರಿಗೆ ಈ ಒಂದು ಪಕ್ಷದಲ್ಲಿ ಬೆಲೆನೇ ಇಲ್ವಾ? ನಮ್ಮ ಶ್ರಮಕ್ಕೆ ಬೆಲೆ ಇಲ್ವಾ? ನಾವು ಕೂಡ ಸುಮಾರು 36 ವರ್ಷಗಳಿಂದ ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ನಾನು 3 ಬಾರಿ ಪುರಸಭಾ ಸದಸ್ಯನಾಗಿ ಅಧ್ಯಕ್ಷನಾಗಿ ಇವತ್ತು ಕಾಂಗ್ರೆಸ್ ಬಂಗಾರಪೇಟೆಯಲ್ಲಿ ರಾಮಚಂದ್ರಪ್ಪ ಅನ್ನೋರಿಗೆ 2004ರಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದರು. ಅಲ್ಲಿ ಅವರು ಸೋತರು. ತದನಂತರ 2008ರಲ್ಲಿ M. ನಾರಾಯಣ ಸ್ವಾಮಿಯವರು ಕಾಂಗ್ರೆಸ್ ಟಿಕೆಟ್ ಕೊಟ್ಟಾಗ ಹಿಂದೆ ಟಿಕೆಟ್ ಪಡ್ಕೊಂಡಿದ್ದಂತಹ ರಾಮಚಂದ್ರಪ್ಪ ಅವರು ಪಕ್ಷ ಹೊರಟೋದ್ರು. ಅವ್ರು ಹೋಗಬೇಕಾದಾಗ ಅವರೊಟ್ಟಿಗೆ ಎಲ್ಲರೂ ಕರ್ಕೊಂಡು ಹೊರಟೋದ್ರು. ಅದೇ ರೀತಿ ಕೂಡ M. ನಾರಾಯಣ ಸ್ವಾಮಿಯವರು ಕಾಂಗ್ರೆಸ್ಸಲ್ಲಿ ಗೆದ್ದಾದ ನಂತರ 2011ರಲ್ಲಿ ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಅವ್ರ ಫಾಲೋವರ್ಸ್ ಕರ್ಕೊಂಡು ಹೋಗ್ಬಿಟ್ರು. ಒಂದು ಕಡೆ ರಾಮಚಂದ್ರಪ್ಪ ಕರ್ಕೊಂಡು ಹೋದ್ರು ಫಾಲೋವರ್ಸಿಂದ, ಒಂದು ಕಡೆ M. ನಾರಾಯಣ ಸ್ವಾಮಿ ಕರ್ಕೊಂಡು ಹೋದ್ರು. ಖಾಲಿ ಮನೇಲಿಟ್ಟು ನನ್ನ ಬಯಲೇಶ್ನಲ್ಲಿ ನಿಲ್ಲಿಸಿ ನನ್ನ ಬಲಿಪಶಿ ಮಾಡಿದರು. ಆ ಸದನದಲ್ಲಿ ನಾನು ಆಸ್ತಿ ಕಳ್ಕೊಂಡೆ. ಕಳ್ಕೊಂಡು ಕೇವಲ ಅಲ್ಪ ಮತಗಳಲ್ಲಿ ಸೋತೆ ನಾನು. ಅಂದಿನಿಂದ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಆಮೇಲೆ 13, 18, 20 ಚುನಾವಣೆಗಳಲ್ಲಿ ಕಷ್ಟಪಟ್ಟು ಪಕ್ಷವನ್ನು ನಿಲ್ಲಿಸೋದ್ರ ಜೊತೆಗೆ ನಾನು ಕಾಂಗ್ರೆಸ್ಸನ್ನು ಕಟ್ಟಿ ನಾನು 3 ಬಾರಿ ಸತತವಾಗಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಅಂಥ ಕಷ್ಟ ಕಾಲದಲ್ಲೂ ಕೂಡ ಕಳೆದ ಚುನಾವಣೆಯಲ್ಲಿ ನಾರಾಯಣ ಸ್ವಾಮಿ ಅವರೇ, MC ಸುಧಾಕರ್, ನೀವು ಒಂದು ಕಡೆ ಹಿಂಗೆ ಹೇಳ್ತೀರಿ, MC ಸುಧಾಕರ್ ಹೇಳ್ತಾರೆ ನಾನು ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗನಿದ್ದೆ, ಅದಕ್ಕೆ ನನಗೆ ಮಂತ್ರಿ ಮಾಡಲಿಲ್ಲ ಅಂತ ಅವ್ರು ಹೇಳಿದರು. ಇರ್ಬೋದು, ದಾದರ್ ಬೆಳಗ್ಗೆ ಆಗಿಲ್ಲ. ಆದರೆ ನಾನು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ಸಿದ್ದರಾಮಯ್ಯನ ನಂಬ್ಕೊಂಡ್ಬಂದವನು. ಈಗ ಸಿದ್ದರಾಮಯ್ಯನವನ್ನ 2006ರಿಂದ ನಾನು 20 ವರ್ಷದ ಕಾಲ ಫಾಲೋ ಮಾಡಿದವನು. 13ರಿಂದ 18 ಅವರೊಟ್ಟಿಗಿದ್ದೆ. ವಿರೋಧ ಪಕ್ಷ ನಾಯಕರಾಗಿದ್ದಾಗಲೂ ಅವ್ರು ಒಟ್ಟಿಗಿದ್ದೆ. ಇವಾಗ ಮುಖ್ಯಮಂತ್ರಿ ಆಗಿದ್ದಾಗಲೂ ಅವ್ರು ಒಟ್ಟಿಗಿದ್ದೆ. ಆದರೆ ನನಗೆ ಯಾಕೋ ಅವ್ರು ಕರುಣೆ ತೋರಲಿಲ್ಲ, ಪ್ರೀತಿ ತೋರಲಿಲ್ಲ. ಇದು ಬಹಳಷ್ಟು ಆಘಾತ ಮತ್ತು ಮನಸ್ಸಿಗೆ ನೋವುಂಟಾಗಿದೆ. ಆಮೇಲೆ ಇದಾದ ನಂತರ ನಾವು ಅಲ್ಲೇ ಪಕ್ಷವನ್ನು ಕಟ್ಟಿದ ಸ್ಥಳೀಯವಾಗಿ ವಾಸವಾಗಿದ್ದು, ಅಲ್ಲೇ ಪಕ್ಷದ ಕಾರ್ಯಕರ್ತರ ಸಂಘಟನೆ ಮಾಡಿ ನಾನು ಶಾಸಕನಾದ ಮೇಲೆ ಇವತ್ತು ಪುರಸಭೆ ನಾನು ಯಾವತ್ತು ಹಿಂದೆ ಅಧ್ಯಕ್ಷನಾಗಿದ್ದೀನೋ ಅಂದಿನಲಾಗಾಯಿತು, ಇಂದಿನವರೆಗೂ ಪುರಸಭೆ ನಮ್ಮ ವಶದಲ್ಲೇ ಇದೆ.
APMC ಇದೆ, TAPCMS ಇದೆ, PLD ಬ್ಯಾಂಕ್ ಇದೆ. ನಾನು ಹೀಗೆ ಎಲ್ಲ ಸ್ಥಳೀಯ ಸಂಸ್ಥೆಗಳನ್ನು ಕೂಡ ನಾನು ಸ್ವಂತವಾಗಿ ಅಲ್ಲಿ ಪಕ್ಷವನ್ನು ಕಟ್ಟಿದ್ದೇನೆ. ಇಡೀ ಜಿಲ್ಲೆಯಲ್ಲಿ ನನ್ನ ಬಲಗೈ ಸಮುದಾಯ ಇಡೀ ಭಾರತ ದೇಶದಲ್ಲಿ 2ನೇ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಬಲಗೈ ಸಮುದಾಯ ಇದ್ದರೆ ಅದು ಕೋಲಾರ ಜಿಲ್ಲೆಯಲ್ಲಿ ಮಾತ್ರ. ಹೀಗಿದ್ದರೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ, ಈ ಏನು ಕಾಂಗ್ರೆಸ್ ಪಕ್ಷದವರಿಗೆ ಬಲಗೈ ಸಮುದಾಯ ಬೇಡವಾ? ಬಲಗೈ ಸಮುದಾಯ ಕೊಡ್ತೀವಿ ಅಂತ ನೆಪ ಇಟ್ಕೊಂಡು ಎಲ್ಲೋ ಕೊಟ್ಟರೆ ನಮಗೆ ನಮ್ಮ ಜಿಲ್ಲೆಗೆ ಏನು ಲಾಭ? ಹೆಚ್ಚಿಗೆ ಇರ್ತಕ್ಕಂಥ ಬಲಗೈ ಸಮುದಾಯ ಕೊಡೋದನ್ನು ಬಿಟ್ಟು ಅವ್ರು ಹೇಳ್ತಾರೆ ಮೂರು ಕೊಟ್ಟಿದ್ದೀರಾ? ಯಾಕೆ ಅಲ್ಲಿ ನೀವು ಯಾರಿಗೆ ಬೇಕೋ ಅವ್ರು ಮಾಡ್ಕೊಂಡಿದ್ದೀರಿ. ಯಾರು ಸ್ವಾಮಿ? ನನ್ನ ಜಿಲ್ಲೆಯಲ್ಲಿ ಚೆನ್ನೈನವರು 60 ವರ್ಷಗಳ ಹಿಂದೆ ನೀವು ಅಲ್ಲಿ ಕೊಟ್ಟಿದ್ದು ರೈಟ್ನವ್ರಿಗೆ. 60 ವರ್ಷಗಳಲ್ಲಿ ಒಬ್ಬ ಮಂತ್ರಿನ ಆ ಭಾಗ ಕೊಟ್ಟಿಲ್ಲ ನೀವು. ಅಲ್ಲಿ ಅತಿ ಹೆಚ್ಚು ರೈಟ್ ಸಮುದಾಯ ಇದೆ. ಯಾಕೆ ಈ ಪ್ರಶ್ನೆ ಕೇಳ್ತೀವಿ ನಾವು ಅಂದರೆ, ನೀವೆಲ್ಲ ಕಡೆ ಕೊಟ್ಟಿದ್ದೀರಿ, ನಾವು ಬೇಡ ಅಂತ ಹೇಳಿಲ್ಲ. ಯಾರು ಕೊಟ್ಟಿದ್ದೀರಿ? ಯಾರು ನನ್ನಂಥ ಒಬ್ಬ ಹಿಂದೆ ಒಂದು ಇಲ್ಲದ ಕೊಟ್ಟಿದ್ದೀರಾ? ಇಲ್ವಲ್ಲ. ಪ್ರಭಾವಿಗೆ ಕೊಟ್ಟಿದ್ದೀರಿ, ಕೊಟ್ಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ನನ್ನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯ ಇದೆ. ಆ ಸಮುದಾಯಕ್ಕೆ ಇವತ್ತು ನಾನೇನು ಉತ್ತರ ಕೊಡಲಿ? ನಿಜ, ನೀವು ಕೊಟ್ಟಿದ್ದೀರಿ. ಒಂದು ವೇಳೆ ನೀವು ಅದನ್ನು ಜನಸಂಖ್ಯೆ ತಗೊಳ್ಳಿ, ಕೋಲಾರ ಜಿಲ್ಲೆಗಿಂತ ನೀವೇನು 3 ಸ್ಥಾನ ಕೊಟ್ಟಿದ್ದೀರಿ, ಅಲ್ಲಿ ಬಲಗೈ ಸಮುದಾಯದ ಹೆಚ್ಚಾಗಿದ್ದು ನೀವು ಕೊಟ್ಟಿದ್ದರೆ ನಂದು ಅಭ್ಯಂತರ ಇಲ್ಲ. 60 ವರ್ಷಗಳಲ್ಲಿ ನಮ್ಗೆ ಅವಕಾಶ ಸಿಕ್ಕಿಲ್ವಲ್ಲ. 60 ವರ್ಷಗಳಲ್ಲಿ ನಾವು ಎಲ್ಲ ಕಾಲದಲ್ಲೂ ಕೂಡ ನಾವು ಎಡಗೈ ಸಮುದಾಯದವ್ರನ್ನ 7 ಬಾರಿ, ಹಿಂದೆ 3 ಬಾರಿ, ಬೋವಿ ಸಮುದಾಯದವ್ರನ್ನ ಸುಮಾರು 15 ಬಾರಿ ಸಂಸದಾಗ ಮಾಡಿಲ್ವಾ? ಆ ಮಾಡಿದಾಗ ಕೂಡ ಯಾವತ್ತಾದರೂ ಕೂಡ ಆ ರೈಟ್ ಕಮಿಟಿಯವ್ರಿಗೆ ಅವಕಾಶ ಸಿಕ್ಕಿದೆಯಾ? ಇಲ್ವಲ್ಲ. ಇವತ್ತು ನಾವು ಕೇಳೋದು ತಪ್ಪ? ಹೇಳಬೇಕಾಯ್ತು ಮೊದಲೇ. ಇಲ್ಲಪ್ಪ, ನಾವು ನಿಮಗೆ ಕೊಡೋಕ್ಕಾಗೋದಿಲ್ಲ ಅಂದಿದ್ರೆ ನಾವು 6 ತಿಂಗಳು ಸುಮ್ಮನೆ ಇರ್ತಾಯಿದ್ರಿ, ಕಾರ್ಯಕ್ರಮ ಸುಮ್ಮನೆ ಇರ್ತಾಯಿದ್ರಿ. ಕಳೆದ ಬಾರಿ 23ರಲ್ಲಿ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷ ಸರ್ ಮುಂದೆ ನೋಡಿ ಸರ್, ಮುಂದೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಹೋರಾಟಗಳನ್ನು ಬಲಗೈ ಸಮುದಾಯದವ್ರು ಮಾಡ್ತಾ ಇದ್ದಾರೆ. ಇವತ್ತು ಹಿಂದೆನೂ ಮಾಡಿದ್ದರು. ಇವತ್ತು ನಾನು ಪ್ರತಿ ಪಂಚಾಯತ್ ಹೆಡ್ ಕ್ವಾರ್ಟರ್ಗೆ ಹೋಗ್ತೀನಿ, ಸಮುದಾಯವನ್ನು ಸಂಘಟನೆ ಮಾಡ್ತೀನಿ. ಆ ಸಮುದಾಯದ ಮುಖಂಡರು 2 ಜಿಲ್ಲೆಗಳಲ್ಲಿ ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನದ ನಡ್ಕೊಳ್ತೀನಿ. ಇನ್ನೇನು ದಾರಿ ಇದೆ ನಮಗೆ? ಒಂದು ಕಡೆ ಈ ಒಂದು ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ ಸರ್, ಒಂದು ಹಳೆ ಸಿನಿಮಾ ಬರ್ತಾಯಿತ್ತು, ಕಟ್ಕೊಂಡು ನೋಡು ಒದಲೇಸಾಡು. ಏನು ಸರ್, ಕಟ್ಕೊಂಡು ಒದಲೇಸಾಡು, ಏನು ಎತ್ತವ್ರು ಬಿಸಾಕಿದ್ರು, ಕಟ್ಕೊಂಡು ಬಿಟ್ಬಿಟ್ಟ ಅಂತ. ಈ ಕಡೆ ನಂಬ್ಕೊಂಡೆ ಸಿದ್ದರಾಮಯ್ಯನೂ ಕೈ ಕೊಡಲಿಲ್ಲ. ಅಧಿಕಾರಕ್ಕೆ ಬಂದಂಥ ಗೌರವಾನ್ವಿತ ನಮ್ಮ DK ಶಿವಕುಮಾರ್ ಸಾಹೇಬರು ನಮ್ಮ ಕಡೆ ಗಮನ ಕೊಡಲಿಲ್ಲ. ಇನ್ನೇನು ಮಾಡೋಣ ಸ್ವಾಮಿ ನಾವು? ಹಂಗಾಗಿ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ನಾ ಘಾಟ್ಕ ನಾ ಗರ್ಕ, ಮಶಾಣಕ್ಕೆ ಎಣನೂ ಅಲ್ಲ, ನರೇಂದ್ರ ಸ್ವಾಮಿ ಮಂತ್ರಿ ಆದರು. ಈಗ ನಿಮ್ದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಾನು ಪ್ರಸಾದ ಭಯ್ಯ ಅವ್ರ ಹತ್ರ ಮಾತಾಡ್ತಿದ್ದೆ, ಅವ್ರಿಗೂ ಹಂಗೆ ಅನ್ಸುತ್ತೆ. 3 ಬಾರಿ ಆಯ್ಕೆ ಆದರೂ ಸೀನಿಯಾರಿಟಿ ಹೋಗ್ಬಿಡ್ತು, ಮಂತ್ರಿ ಆಗಿ ಬೇರೆಯವ್ರ ಮುಂದೆ ಹೋಗ್ಬಿಡ್ತಾರೆ. ಸರ್ ನಾನು ದಯಮಾಡಿ ಹೇಳ್ತೀನಿ ಸರ್. ನೋಡಿ ಸರ್, ಗೌರವಾನ್ವಿತ ಪ್ರಿಯಾಂಕ್ ಖರ್ಗೆಯವರು ಕೂಡ ಉಪಚುನಾವಣೆಯಲ್ಲಿ ನಿಂತರು, ಸೋತರು. ನಾನು ಉಪಚುನಾವಣೆ ನಿಂತೆ, ಸೋತೆ. ತದನಂತರ ಅವರು ಕೂಡ 13ರಲ್ಲಿ ಮೊದಲನೇ ಬಾರಿಗೆ ಶಾಸಕರಾದರು, ಮಂತ್ರಿ ಆದರು. 2ನೇ ಬಾರಿ 18ರಲ್ಲಿ ಶಾಸಕರಾದರು, ಮಂತ್ರಿ ಆದರು. 3ನೇ ಬಾರಿ ಶಾಸಕರಾದರು, ಮಂತ್ರಿ ಆದರು. ಸುಮಾರು ಇವತ್ತು 5 ಖಾತೆಗಳಲ್ಲಿ ನನಗಿಂತ ವಯಸ್ಸಲ್ಲಿ ಚಿಕ್ಕವರು ಇವತ್ತು ಮಂತ್ರಿಗಳು ಅನಿಸ್ಕೊಂಡ್ರು. ಅದು ಅವರ ಅದೃಷ್ಟ. ಅವರ ತಂದೆ ಕೃಪಾ ಕಟಕ ಸ್ವಾಮಿ. ನಮ್ಗೆ ಯಾರಿದ್ದಾರೆ ಹೇಳಿ? ನಾವು ದಾರಿಯಲ್ಲಿ ಹೋಗೋರು ನಮಗೆ ಅದ್ರು ಅಂತ ನಮಗೆ ಇದು ನಮಗೆ ಕಣೆ ಬರ. ನಮ್ಗೆ ಯಾರಿದ್ದಾರೆ ನೋಡಿ? ಕೆಲವರಿಗೆ ಆ ನಿಯಮಗಳು ಯಾವುದು ಪಾಲನೆ ಆಗೋದಿಲ್ಲ. ಕಾಂಗ್ರೆಸ್ಸಲ್ಲಿ ನನಗೆ 13ರಲ್ಲಿ ನನ್ನ ಭಾಗ ಅವಕಾಶ ಕೊಡಿ ಅಂತೇಳಿ ಗೌರವಾನ್ವಿತ ಖರ್ಗೆ ಸಾರು ಮನೆ ಬಾಗಿಲು ಹೋಗಿ 13 ಸರಿ ಕೇಳಿಕೊಂಡೆ, ಸಿದ್ದರಾಮಯ್ಯ ಕೇಳಿಕೊಂಡೆ. ಅವತ್ತು ಹೇಳಿದರು, ಇಲ್ಲಪ್ಪ ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನ ಮಾಡಿದೆ, ಮೊದಲನೇ ಬಾರಿ ಗೆದ್ದಂಥವ್ರಿಗೆ ಕೊಡೋದಿಲ್ಲ ಅಂತ ಹೇಳಿದರು. ನಾನು ಒಪ್ಪಿ ಅವ್ರಿಗೆ ನಿಷ್ಪಕ್ಷ ಅದನ್ನು ಬೋರ್ಡ್ ಕೂಡ ಕೊಡಲಿಲ್ಲ. ಆದರೂ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೆ. ಆದರೆ ನಮಗೊಂದು ಮಾನದಂಡ ಅದೇ ಸರ್ ಹೇಳ್ತಾರೆ, ಅದೇ ಒಂದು ಬಸವಣ್ಣ ಹೇಳಿದಾಗೆ, ಒಳ್ಳವರು ಶಿವಾಲಯ ಮಾಡೋರು ನಾನೇನು ಮಾಡಲಯ್ಯ ಬಡವರಯ್ಯ ಅಂತ. ಹಾಗೆಯೇ ಈಗ ಅದೇ ಅವು ವಸ್ತಿರೂರ ಇರ್ತಕ್ಕಂಥವ್ರಿಗೊಂದು ಕಾನೂನು,
ನೀವು ಅದನ್ನೀಗ ಬದಲಾಯಿಸಬೇಕು ನಮ್ಮ ಪ್ರಶ್ನೆ ವಚನವನ್ನ. ಅಷ್ಟೇ ಸರ್. ಫಾದರ್ ಮತ್ತು ನಾವು ಗಾಡ್ ಕೋಲಾರ ಫಾದರ್ಗಳಿದ್ರೆ ಜಿಲ್ಲೆಯಲ್ಲಿ- ಮಂತ್ರಿಯನ್ನು ಮಾಡುವವರು ನನ್ನನ್ನೇನು ಮಾಡ್ತಾರಯ್ಯ ಅಂತ. ಸರ್ ಅದು ನಿಜ. ಫಾದರ್, ಗಾಡ್ ಫಾದರ್ ಮತ್ತು ಇನ್ನೊಂದು 3 ಇರಬೇಕು ಸರ್ ಜಾತಿ. ಪ್ರಮುಖವಾಗಿ ಪ್ರಮುಖ ಬಟ್ ನೀವು ಜಾತಿ ಜಮೀರ್ ಅಹ್ಮದ್ ಖಾನ್, ಒಂದು ಶಾಮನೂರ್ father, ಮಲ್ಲಿಕಾರ್ಜುನ, ಗಾಡ್ ಫಾದರು. ಅಲ್ರಿ ನಾರಾಯಣ ಸ್ವಾಮಿ ಅವರು, ನಿಮ್ದು ತಪ್ಪಿದೆ ಇದರಲ್ಲಿ. ಹೇಳಿ ಸರ್. ನೀವು ಇಲ್ಲೇ ಬೆಂಗಳೂರು ಸುತ್ತಮುತ್ತ ಓಡಾಡ್ತಿದ್ರಿ. ಇದೆ ಜಮೀರ್ ಸರ್, ಅಹ್ಮದ್ ಇದೆ. ಖಾನ್, ಶಾಮನೂರ್ ಮಲ್ಲಿಕಾರ್ಜುನ್ ನೋಡಿ, ಅವ್ರು ದಿಲ್ಲಿವರೆಗೆ ಕನೆಕ್ಷನ್ ಇಟ್ಟಿದ್ದಾರೆ. ಹೆಸರಿಲ್ಲ ಅಂದ್ರೆ ಅವ್ರು ಮಂತ್ರಿ ಆಗ್ತಾರೆ. ನಿಮ್ಗೆ ಆ ಶಕ್ತಿ ಇಲ್ಲ ಕೋಲಾರ ಮತ್ತು ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆಯವ್ರಿಗೆ. ಸರ್ ಶಕ್ತಿ ಇಲ್ಲ ಅಂದರೆ ನಮ್ಮಲ್ಲಿ ವಿಟಮಿನ್ ಕೊಡ್ತೇವೆ ಸ್ವಾಮಿ. ವಿಟಮಿನ್ ಇಲ್ಲ ನಮಗೆ. ನಾವೆಲ್ಲ ಕೂಡ ಸಾಧಾರಣ ಬಡವ ಕುಟುಂಬದಿಂದ ಬಂದಂಥವರು. ನಾವು MLA ಸಾಲ ಮಾಡಿ, ನಾವು ಅಕಸ್ಮಾತ್ ಆಸ್ತಿ ಸಂಪಾದನೆ ಮಾಡಿ ಮಾರ್ಕೊಂಡು MLA ಆಗ್ತಕ್ಕಂಥವ್ರು ಸರ್. ನಾವು ಡೆಲ್ಲಿ ಸಂಪರ್ಕದಷ್ಟು ದೊಡ್ಡವರಲ್ಲ ನಾವು. ನಮಗೆ ಆ ಸಂಪರ್ಕ ಬರೋದೇ ಇಲ್ಲ ನಮಗೆ. ನಾವೇನಿದ್ರು ಕೂಡ ಸಂಪರ್ಕ ಸಿದ್ದರಾಮಣ್ಣ, DK ಶಿವಕುಮಾರ್, ಖರ್ಗೆ ಸಾಹೇಬರು. ಇಲ್ಲೇ ಸುತ್ತಾ ಇರ್ತೀವಿ, ಇಲ್ಲೇ ಇರ್ತೀವಿ ಅಷ್ಟೇ. ಡೆಲ್ಲಿ ಸಂಪರ್ಕ ಹೋಗ್ಬೇಕಾದ್ರೆ ಲೆಕ್ಕಾಚಾರ ಬೇರೆ ಬೇರೆ ಇರುತ್ತೆ ಸರ್. ಅದಕ್ಕೆಲ್ಲ ಈಗೆಲ್ಲ ನೀವು ಅತೃಪ್ತ ಶಾಸಕರ ಸಭೆ ಸೇರಿದ್ರಾ ಸರ್? ಈಗ ನಮ್ಮ 2 ಜಿಲ್ಲೆಯ ಸುಬ್ಬರೆಡ್ಡಿ ಬಂದೋದ್ರು. ಆಮೇಲೆ ಸುಧಾಕರ್ ಅವರು, ನಾನು, ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಅವರು, MS ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಕೂಡ ಬಂದೋದ್ರು. ಇವತ್ತು ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ. ಯಾವ ಕಾರಣಕ್ಕೋಸ್ಕರ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಅಸ್ಪೃಶ್ಯವಾಗಿ ಕಾಣ್ತಾರೆ, ನಾವೇನು ತಪ್ಪು ಮಾಡಿದ್ದೀವಿ, ಏನು ದ್ರೋಹ ಮಾಡಿದ್ದೀವಿ, ಹೆಚ್ಚಿಗೆ ಮತ ಆಗ್ತಕ್ಕಂಥ ನಮ್ಮ ತಪ್ಪ, ಹೆಚ್ಚಿಗೆ MLA ಗೆಲ್ಸ್ತಕ್ಕಂಥ ನಮ್ಮ ತಪ್ಪ, ನಮ್ಮನ್ನು ಇಲ್ಲಿ ಕೈ ಬಿಡಲಿಕ್ಕೆ ಮೂಲ ಮಾನದಂಡ ಏನು? ನಮ್ಮ ವಿದ್ಯಾವಂತರು ಇಲ್ವಾ? ಇಲ್ರಿ, ನೀವೇನೋ 2023ರಲ್ಲಿ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ನಿಲ್ತೀನಿ ಅಂದ್ರು, ನೀವು ಎಲ್ಲರೂ ಕೂಡಿ ಸಪೋರ್ಟ್ ಮಾಡಲಿಲ್ಲ, ಅದಕ್ಕೇನಾದರೂ ಹಿಂಗಾಯ್ತಾ? ಪಾಪ ಅವ್ರು ನಿಲ್ಬೇಕು ಅಂತಿದ್ರು, ನೀವೆಲ್ಲರೂ ಸೇರಿ ಕೈ ಎತ್ತಿದ್ರಿ. ವೇದಿಕೆ ತಯಾರು ಎಲ್ಲ ಯಾರು ಸರ್ ಹಿಡಿದ್ದು? ಎಲ್ಲಕ್ಕೆ ಸಪೋರ್ಟ್ ಮಾಡಿದ್ಮೇಲೆ ಅವರೇ ಬೇಡದ ಅವ್ರು ಬಂದರು ನೋಡಿ. ಅವರು ಮಾಡಿದ್ದ ಬೇಸಲ್ಲಿ ಸುಮಾರು 15 ವರ್ಷ ಕಾಂಗ್ರೆಸ್ ಇರಲಿಲ್ಲ. ಕೊತ್ತೂರು ಮಂಜನವರು ಈಸಿಯಾಗಿ ಗೆದ್ಕೊಂಡ್ರು. ಅದೇನು ನಾವು ಹಾಕಿದ್ದು ಫೌಂಡೇಶನ್. ಅದು ಕಾಂಗ್ರೆಸ್ಗೆ 20 ವರ್ಷ ಇರಲಿಲ್ಲ ಕೋಲಾರದಲ್ಲಿ. ನಾವು ಹಾಕಿದ್ದು ಸಿದ್ದರಾಮಯ್ಯ ಬರ್ತಾರೆ ಅಂತ ಹಾಕಿದ್ವಲ್ಲ ಫೌಂಡೇಶನ್ನು. ಆ ಫೌಂಡೇಶನಲ್ಲಿ 15 ದಿವಸದಲ್ಲಿ ಕೊತ್ತೂರು ಮಂಜುನಾಥ್ MLA ಆದರು ಅಂದರೆ ಅದು ಕಾಂಗ್ರೆಸ್ ನಾವು ಹಾಕಿದ್ದ ಬುನಾದಿ. ಈ ಕೊತ್ತೂರು ಮಂಜುನಾಥ್ ಅವರು 30,000 ಲೀಡಲ್ಲಿ ಗೆದ್ದರು. ಸಿದ್ದರಾಮಯ್ಯ 1 ಲಕ್ಷ ಲೀಡಲ್ಲಿ ಗೆಲ್ತಾ ಇದ್ದರು. ಹೈಕಮಾಂಡ್ 2 ಕಡೆ ಬೇಡ ಅಂತ ಹೇಳಿದ್ರಿಂದ ಅವರು ವಾಪಸ್ ಹೋದರು. ಅದು ಬೇರೆ ಇತಿಹಾಸ. ಆದರೂ ಕೂಡ ಇವತ್ತು ನಮಗೇನು ಅನಿಸ್ತಾ ಇದೆ, ನಾವು ಈ ಜನರಿಗೆ ಯಾವ ರೀತಿ ಮುಖ ತೋರಿಸ್ಬೇಕು? ನಮ್ಮ ಜನ ಕ್ವಶನ್ ಮಾಡ್ತಾರೆ, ಏನಪ್ಪ ಚಿಕ್ಕಬಳ್ಳಾಪುರ ಕೋಲಾಪುರದಲ್ಲಿ ನೀವು ಅಸಮರ್ಥರು ಸರ್. 35 ವರ್ಷ ರಾಜಕಾರಣ ಮಾಡಿದ್ವಿ, ಸಕ್ರಿಯ ರಾಜಕಾರಣ ಮಾಡಿದ್ದೀವಿ. ಇವತ್ತು ನಮ್ಗೆ 59 ವರ್ಷ ವಯಸ್ಸು. ಈಗ ಹೇಳ್ತಾ ಶಿವಕುಮಾರ್ ಕಾಯಬೇಕು. ಸರಿ ಸ್ವಾಮಿ, ನಾನು ಒಂದು ಪ್ರಶ್ನೆಯನ್ನು ಗೌರವಾನ್ವಿತ ಮುಖ್ಯಮಂತ್ರಿ ಕೇಳ್ತೀನಿ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ತಾವು ಎಷ್ಟನೇ ವಯಸ್ಸವ್ರಿಗೆ ಕಾದಿದ್ರಿ? ತಾವು ಎಷ್ಟನೇ ವಯಸ್ಸಲ್ಲಿ ಮಂತ್ರಿ ಆದ್ರಿ? ನೆನ್ನೆ ಹೇಳಿದ್ರಲ್ಲ ಅವ್ರು 2004 ಲಿಸ್ಟ್ನಲ್ಲೂ ನನ್ನ ಹೆಸರು ಇರಲಿಲ್ಲ, 29 ವರ್ಷ ಮಂತ್ರಿ ಆಗಬೇಕಾದ್ರೆ 2013ರಲ್ಲಿ ನನಗೂ ಕ್ಯಾಬಿನೆಟ್ಗೆ ಬರೋದಕ್ಕೆ ಬೇಗ ಬಿಡಲೇ ಇಲ್ಲ ಅಂತ. ಸರ್ ಅದು ಆ ಮಟ್ಟಕ್ಕೆ ಹೋಗೋದಿಲ್ಲ. ನೀವು ಮಂತ್ರಿ ಆಗಿದ್ದು ಯಾವ ವರ್ಷದಲ್ಲಿ ಸ್ವಾಮಿ? ನೀವು 29ನೇ ವಯಸ್ಸಿಗೆ ಮಂತ್ರಿ ಆದ್ರಿ ಅಂದರೆ 2ನೇ ಬಾರಿ ಶಾಸಕರಾದಾಗಲೇ ನೀವು ಮಂತ್ರಿ ಆಗಿಬಿಟ್ರಿ. ಇವತ್ತು ನಮ್ಗೆ ನಾವು 35 ವರ್ಷಗಳ ಕಾಲ ಈ ಪಕ್ಷದ ಸೇವೆ ಮಾಡ್ಕೊಂಬಂದು ಪಕ್ಷದಲ್ಲಿ ದುಡಿದು ಎಲ್ಲ ಚುನಾವಣೆಗಳಲ್ಲೂ ಕೂಡ ಕೈಯಿಂದ ದುಡಿದು MP ಚುನಾವಣೆಗಳು, MLA ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎಲ್ಲವನ್ನೂ ಮಾಡ್ತಾ ಬಂದಿದ್ದೇವೆ. ಇವತ್ತು ನಾವು ಕೂಡ ಕಷ್ಟಪಟ್ಟು 3 ಬಾರಿ ಗೆದ್ಕೊಂಡ್ಬಂದಿದ್ದೇವೆ. 58-59 ವರ್ಷ ವಯಸ್ಸಾಗಿದೆ. ಇನ್ಯಾವಾಗ ಕಾಯೋಣ ಸ್ವಾಮಿ ಹೇಳಿ? ಇನ್ನೆಷ್ಟು ಕಾಯ್ಬೇಕು ಹೇಳಿ? ಆಮೇಲೆ ಹೇಳ್ತೀರಿ ನೀವು, ಆಮೇಲೆ ಮಾನದಂಡ ಅಂದರೆ 60 ವರ್ಷ ಆಗೋದ್ರೆ ಸೀನಿಯರ್ ಬಂದ್ಬಿಡ್ತಾರೆ ಮತ್ತೆ ಕೊಡಲ್ಲ ಅಂತೀರಿ. ಮೊನ್ನೆ ಹೆತ್ತ ಪ್ರಶ್ನೆ, 60 ವರ್ಷ ಮೇಲ್ಪಟ್ಟವರಿಗೆ ಕೊಡೋದಿಲ್ಲ, ಯುವಕರಿಗೆ ಆದ್ಯತೆ ಕೊಡ್ತೀವಿ ಅಂತ. ಇದನ್ನು 59 ನೆಕ್ಸ್ಟ್ ವರ್ಷ 60 ಆಗ್ತಿದೆ, ಆವಾಗ ಹೇಳ್ತೀರಿ 60 ವರ್ಷ ಆಗಿದೆ ನಿಮ್ಗೆ ಕೊಡೋದಿಲ್ಲ ಅಂತ. ಅಂದರೆ ನಾವು ದುಡಿತಾನೇ ಇರಬೇಕು, ಜಿದ್ದಾಳಾಗಿ ಅನುಭವಿಸ್ತಾನೇ ಇರಬೇಕು. ಸರ್ ಒಂದು ಹೇಳ್ತೀನಿ, ಮೊನ್ನೆ JDS ಬಿಟ್ಟು ಬಂದವ್ರನ್ನ ಮಂತ್ರಿ ಮಾಡಿದ್ದೀರಿ. ಮೊದಲನೇ ಬಾರಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥವ್ರು ಮಂತ್ರಿ ಮಾಡಿ. ಅದನ್ನೇ ಕೇಳೋನಿದೆ, ನೀವು ಒಬ್ಬ ಆಕಾಂಕ್ಷಿ ಅನ್ನೋದನ್ನ ಪಕ್ಕಕ್ಕಿಟ್ಟು ಮಂತ್ರಿ ಮಂಡಲವನ್ನು ನೋಡಿ ಏನು ಅನ್ಸುತ್ತೆ ಅದನ್ನು ನೋಡಿದ್ರೆ? ಅದನ್ನು ನೋಡಿದ್ರೆ
ಯಾರ್ಯಾರಿಗೆ ಇನ್ಫ್ಲೂಯೆನ್ಸ್ ಇದೆ, ಯಾರ್ಯಾರಿಗೆ ಗಾಡ್ ಬದಲಿಸಿದ್ದಾರೆ, ಯಾರ್ಯಾರಿಗೆ ಅಪ್ಪ ಅಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿದ್ದರು ಅವರೆಲ್ಲ ಕೂಡ ತುಂಬಿಕೊಂಡಿದ್ದಾರೆ. ನಾನೊಂದು ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತವರು 3 ಕಾಸಿಗೆ ಬೆಲೆ ಇಲ್ಲದೆ ಮೂಲಿ ಗುಂಪಾಗಿದ್ದೀವಿ. ಇನ್ನೇನು ಮಾಡೋದು ನಾವು ಜಸ್ಟ್ ಡಸ್ಟ್ಬಿನ್ಗೆ ಹೋಗಿದ್ದೀವಿ. ಯಾರ್ಯಾರು ಹೊಳಿತಾ ಇದ್ರು ಅವನ್ನೆಲ್ಲ ಕೂಡ ಅದು ತೊಳೆದು ಎತ್ತಿಕೊಂಡಿದ್ದಾರೆ. ನಾವು ಹೊಳಿತಾ ಇಲ್ಲ, ಅಸ್ಪೃಶ್ಯರು, ನಾವು ನಮ್ಮನ್ನು ಡಸ್ಟ್ಬಿನ್ಗೆ ಹಾಕಿದ್ದಾರೆ. ಕೋಲಾರ ಜಿಲ್ಲೆ ಹೆಚ್ಚಿಗೆ ಹೇಳೋದು ಮೊದಲೇ ಹೇಳಿದೆ ನಾನು. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತರು, ಹಿಂದುಳಿದವರು. ಈಗ ಮುನಿಯಪ್ಪನವರು ಹೈಕಮಾಂಡ್ ಹೇಳಿದಾರೆ ನಾರಾಯಣ ಸ್ವಾಮಿ, ಈ ಸಲ ನನ್ನನ್ನು ಮಾಡಿ ಇದೆ ಲಾಸ್ಟ್ ಟೈಮು, ನೆಕ್ಸ್ಟ್ ಟೈಮಿಂದ ರೂಪಾ ಶಶಿಧರ್ಗೆ ಮಾಡಿ ಅಂತ ಹೇಳಿದಾರೆ ಅವರು. ಮುನಿಯಪ್ಪನವರು ಹೇಳಿದಾರೆ ಹೈಕಮಾಂಡ್. ಅದು ಹೇಳೋದಕ್ಕೆ ಅಲ್ವಾ, ಅದು ಇಷ್ಟ ವಿಷಯ ಎಸ್ ಎನ್ ಕೊಟ್ಟರೆ ಪ್ರಬಲ ಆಗಿಬಿಡ್ತಾನೆ, ಎಸ್ ಎನ್ ಕೊಟ್ಟರೆ ಪ್ರಬಲ ಆಗಿಬಿಡ್ತಾನೆ. ಎಸ್ ಎನ್ ಮುಗಿಸ್ಬಿಟ್ರೆ ನೆಕ್ಸ್ಟ್ ನನ್ನ ಮಗಳನ್ನ ಗೆಲ್ಲಿಸ್ಕೋಬೋದು. ನನ್ನ ಮಗಳು ಗೆಲ್ಲಿಸ್ಕೊಂಡು ನನ್ನ ನಂತರದ ಒಂದು ರಾಜ್ಯವನ್ನು ಅವ್ರಿಗೆ ಹಸ್ತಾಂತರ ಮಾಡ್ಬೋದು. ನಾನೇನು 35 ವರ್ಷಗಳ ರಾಜ್ಯಭಾರ ಮಾಡಿದ್ದೀನಿ, ಆ ರಾಜ್ಯವನ್ನು ನನ್ನ ಸುಪುತ್ರಿಗೆ ಹಸ್ತಾಂತರ ಮಾಡ್ಬೋದು ಉದ್ದೇಶದಿಂದ ತಪ್ಪಿಸಿದ್ದಾರೆ. ಸಂತೋಷ. ಇವತ್ತು ಕೂಡ KJP ಸಾಹೇಬ್ರೆ, KJP ಬಲಗೈ ಸಮುದಾಯ 1 ಲಕ್ಷಕ್ಕೂ ಹೆಚ್ಚು ಓಟಿದೆ. ಅವ್ರು ಯಾರೂ ಕೂಡ ಆ ಭಾವನೆಯಿಂದ ರೂಪವನ್ನು ನೋಡಲಿಲ್ಲ. ನೀವು ಬೆಂಗಳೂರಲ್ಲಿ ವಾಸ ಇದ್ದರೂ ಕೂಡ, ನೀವು ಸ್ಥಳೀಯವಾಗಿ ಬೆಂಗಳೂರಲ್ಲಿ ಆದರೂ ಕೂಡ KJP ಜನ ನಿಮ್ಮನ್ನು 2 ಬಾರಿ ಶಾಸಕರಾಗಿ ಮಾಡಿದರು. ನೀವೇನು KJP ಹುಟ್ಟು ಬೆಳೆದವರಲ್ಲ. ನೀವು KJP ನಿಮ್ಗೆ ಯಾವ ಸಂಬಂಧಗಳು ಇಲ್ಲ. ರಾಜಕೀಯ ಕಾರಣಕ್ಕೆ ನೀವು KJP ಬಂದವ್ರು. ನೀವು ರಾಜಕೀಯ ಕಾರಣಕ್ಕೆ KJP ಬಂದವ್ರು. ನೀವು KJP ಸ್ಥಳಬಂದಿಗರಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನೋಡಿ, ಅಲ್ಲಿ ಇವತ್ತು 1 ಲಕ್ಷ ಜನ ರೈಟ್ ಕಮ್ಯುನಿಟಿಯವರು ತಮ್ಮ ಮತ ಹಾಕ್ತಾರೆ. ಆದರೆ ಅಲ್ಲಿ ರೈಟ್ ಕಮ್ಯುನಿಟಿ ಮತ ತಗೋಬೇಕು, ಇಲ್ಲಿ ಬಂದು ಎಡಗೈ ಸಮುದಾಯ ಅಂಥೇಳಿ ನಮ್ಮನ್ನೆಲ್ಲ ಆಳ್ವಿಕೆ ಮಾಡಬೇಕು. ಇದು ನಿಮ್ಮ ಷಡ್ಯಂತ್ರ, ನಿಮ್ಮ ಸ್ಟ್ರಾಟಜಿ ಸ್ವಾಮಿ. ಇದು ನಮ್ಮ ಜನಕ್ಕೆ ಅರ್ಥ ಆಗ್ತಲ್ಲ. ಏನು ಮಾಡೋಕ್ಕಾಗುತ್ತೆ? ಇವತ್ತು ನಮ್ಮ ಜನ ನಮ್ಗೆ ಕೊಡಲಿಲ್ಲ, ರೈಟ್ ಕಮ್ಯುನಿಟಿ ಕೊಡಲಿಲ್ಲ, ರೈಟ್ ಕಮ್ಯುನಿಟಿ ಕೊಡು. ಎಲ್ಲಿ ಬರ್ತದೆ ರೈಟ್ ಕಮ್ಯುನಿಟಿಗೆ? ಈ ಸ್ಟ್ರಾಟಜಿ ಮಾಡೋಕ್ಕೆ ನಮ್ಮ ಹತ್ರ ಹಣನೂ ಇಲ್ಲ. ನಾವು ರಾಜಕೀಯ ಮೇಲಕ್ಕೂ ಹೋಗಿಲ್ಲ. ರಾಜ್ಯ ಮಟ್ಟದಲ್ಲಿ, ಡೆಲ್ಲಿ ಮಟ್ಟದಲ್ಲಿ ಲಾಬಿ ಮಾಡೋದ ಶಕ್ತಿಯೂ ಇಲ್ಲ. ಡೆಲ್ಲಿ ಮಟ್ಟದಲ್ಲಿ ನಾವ್ಯಾವ MP ಆಗಿರಲಿಲ್ಲ. ನಮಗೆ ಅಲ್ಲಿ ಸಂಪರ್ಕಗಳಿಲ್ಲ. ಎಲ್ಲಿಂದ ಸಾಧ್ಯ ಸರ್ ನಾವು ಇದೆಲ್ಲ ಮಾಡಲಿಕ್ಕೆ? ಈ ಕಾಂಗ್ರೆಸ್ನವ್ರು ಹೇಳ್ತಾರೆ 28ರ ತಯಾರಿ ದೃಷ್ಟಿಯಿಂದ ಇದೆಲ್ಲ ಮಾಡಿದ್ದೀವಿ, ಬಹಳ ಕರೆಕ್ಟಾಗಿ ಮಾಡಿದ್ದೀವಿ ಅಂತ. ನಿಮ್ಗೆ ಅನ್ಸುತ್ತಾ ಹಂಗೆ 28ಕ್ಕೆ ಲಾಭ ಆಗುತ್ತೆ? ಯಾವ ತಯಾರಿ ದೃಷ್ಟಿ ಸರ್? ಯಾವ ಲಾಭನೂ ಆಗೋದಿಲ್ಲ ಸರ್. ಯಾವ ದೃಷ್ಟಿ ಹೇಳಿ? 2 ಜಿಲ್ಲೆಗಳನ್ನು ಡಾರ್ಕಲ್ಲಿಟ್ಟು, ಒಂದು ಸಮುದಾಯವನ್ನು ದೊಡ್ಡ ಸಮುದಾಯ ಇರ್ತಕ್ಕಂಥ ಜಾಗದಲ್ಲಿ ನೀವು ಅಲ್ಲಿ ಡಾರ್ಕಲ್ಲಿಟ್ಟು ಎಲ್ಲೋ ಕೊಟ್ಟು ನಾವು ರೈಟಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತೀರಲ್ಲ. ಎಲ್ಲಿ ರೈಟಿಗೆ ಕೊಟ್ಟಿದ್ದೀರಿ? ಯಾವ ಭಾಗದಲ್ಲಿ ಕೊಟ್ಟಿದ್ದೀರಿ? ನೀವು ಕೊಟ್ಟಿರ್ತಕ್ಕಂಥ ಭಾಗ ಯಾವುದು? ಇವತ್ತು ಉದಾಹರಣೆ ತಗೊಳ್ತೀನಿ ನಾನು. ಇವತ್ತು ಮೈಸೂರು ರಸ್ತೆ, ಮೈಸೂರು ಎಲ್ಲಿಂದ ಶುರುವಾದರೆ, ಮೈಸೂರಲ್ಲಿ ನಮ್ಮ ಬಾಲಕೃಷ್ಣ ಶುರುವಾದರೆ ಬಾಲಕೃಷ್ಣ ಅವರು, ಅವ್ರ ಪಕ್ಕದಲ್ಲೇ ಮಳವಳ್ಳಿ ಚಲುವರಾಯ ಸ್ವಾಮಿಯವರು, ಅಲ್ಲೇ ಗೌರವಾಯುತ ನರೇಂದ್ರ ಸ್ವಾಮಿಯವರು, ಅದಾದ ನಂತರ ನಮ್ಮ ಇವರು ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು, ಅದಾದ ನಂತರ ನಮ್ಗೆ ಇದಕ್ಕೆ ಅಲ್ವಾ ಸರ್? ಈ ಒಂದು ಕಡೆಯಿಂದ ನೀವು ಹಿಡ್ಕೊಂಡ್ರೆ ಪುಟ್ಟರಂಗ ಶೆಟ್ಟಿವರೆಗೂ ಕೂಡ, ಮತ್ತು ಅದೇ ಭಾಗದಂಥವರು ಮುಖ್ಯಮಂತ್ರಿಗಳು ಕೂಡ. ಸ್ವಾಮಿ, ನೀವು 200 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ 5 ಮಂತ್ರಿಗಳು ಮುಖ್ಯಮಂತ್ರಿ ಇದ್ದೀರಿ. ನಮಗೆ 100 ಕಿಲೋಮೀಟ್ರಿಗೆ 100 ಇನ್ನೂ ಒಬ್ಬ ಮಂತ್ರಿ ಬೇಡವಾ? ನೀವು 5 ಕಿಲೋಮೀಟ್ರಲ್ಲಿ ಎಲ್ಲ ಪ್ರಬಲರೇ, ಎಲ್ಲ ಬಲಾಢ್ಯರೇ. ನೀವು ಮಳವಳ್ಳಿಗೆ ನೀವು ಮಡಗಿದ್ದಕ್ಕೆ ಯಾವುದು ಮಂಡ್ಯ 2. ಬಟ್ ನಿಮ್ಗೆ ಏನಾದರೂ ಪ್ರಾಮಿಸ್ ಮಾಡಿದ್ರ ಯಾರಾದರೂ 23 ಕೊಡ್ತೀವಿ, ಮಂತ್ರಿಮಂಡಲ ಪುನರ್ರಚನೆ ಆದಾಗ ಕೊಡ್ತೀವಿ, ಹಿಂಗೇನಾದರೂ ಯಾರಾದರೂ ಹೇಳಿದ್ರ ಸಿದ್ದರಾಮಯ್ಯನವರು? ಖಂಡಿತ ಹೇಳಿದ್ರು ಸರ್. ನಾವು ಖಂಡಿತ ಕೂಡ ನಂಗೆ DK ಶಿವಕುಮಾರ್ ಕೇಳಿರಲಿಲ್ಲ. ನಾವು ಹಂದಿ ಸಿದ್ದರಾಮಯ್ಯವ್ರು ಕೇಳಿದ್ವಿ, ಖರ್ಗೆ ಸಾಹೇಬ್ರನ್ನ ಕೇಳಿದ್ವಿ. ಆಯ್ತಪ್ಪ ನೆಕ್ಸ್ಟ್ ಮಾಡೋಣ ಅಂತ ಹೇಳಿದರು. ವಿಶ್ವಾಸವಾಗಿ ಕೊಟ್ಟು ಮಾತು ನಡ್ಕೊಳ್ತಾರೆ ಅಂತ. ಯಾಕೆ ನಡ್ಕೊಳ್ಳೋದಿಲ್ಲ ಅಂದರೆ ನಮಗೆ ಹಿಂದೆ ಯಾರು ಗಾಡು ಇಲ್ಲ, ಪಾದರ್ ಇಲ್ವಲ್ಲ ಸರ್. ಗಾಡು ಪಾದರ್ ಇರ್ತಾರೆ, ಅವೆಲ್ಲ ಆಗೋದಕ್ಕೆ. ಅನಾಥರಿಗೆ ಯಾರು ಕೇಳ್ತಾರೆ? ಬರೀ ಕಾಲಿಗೆ ಬಿದ್ದ ತಕ್ಷಣ ಕಾಲು ಒದಿತಾರೆ ಅಷ್ಟೇ. ಕಾಲಿಗೆ ಬೀಳೋದು ಒದಿಸ್ಕೊಬಾರ್ದು, ಇಷ್ಟೇ ನಮ್ಮ ಡ್ಯೂಟಿ. ಸುತ್ತಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಸರ್? ಹೇಳಿ? ಇನ್ನೆಷ್ಟು ವರ್ಷ ಮಾಡಬೇಕು? ಇನ್ನೆಷ್ಟು ವರ್ಷ ಮಾಡಬೇಕು? ಇನ್ನೆಷ್ಟು ಪರಿಸ್ಥಿತಿ ದುಡಿಬೇಕು?
ಏನು ನಿಮ್ಮಿಂದ ನಮಗೇನು ಪಕ್ಷ, ನೀವು ನಮಗೇನು ಮಾಡಿದ್ದೀರಿ ಹೇಳಿ. ಈಗ ನೀವು ನಮ್ಮ ಹಣ ಖರ್ಚು ಮಾಡಿ ನಮ್ಮ ಜನಕ್ಕೆ ಕಾಲಿಡಿದ್ರೆ ನಾವು ಗೆದ್ಕೊಬರ್ಬೇಕು. ನಾವು ಅಷ್ಟು ಜನ ಒಂದು ವೇಳೆ ನಮಗೆ 7 ಜನ ಸಪೋರ್ಟು ಇಲ್ಲದೇ ಇದ್ದಿದ್ರೆ, ನೀವೆಲ್ಲ ಕೂಡ ಇಷ್ಟು ಜನ ಗೆದ್ಕೊಂಬರ್ದಿದ್ದರೆ ಇವತ್ತು ನೀವು ಸ್ಥಾನಗಳು ಹಂಚ್ಕೊಳ್ತಾ ಇದ್ದೀರಾ? ಮುಖ್ಯಮಂತ್ರಿಗಳಾಗ್ತಾ ಇದ್ದೀರಾ? ಮಂತ್ರಿಗಳಾಗ್ತಾ ಇದ್ದೀರಾ? ನಾವು ನಿಮ್ಗೆ ಏನು ಕೇಳಿದ್ದೀವಿ? 2 ಜಿಲ್ಲೆಗೆ ಒಂದು ಮಂತ್ರಿ ಕೊಡ್ರಪ್ಪ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಕೂಡ, ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿ ಕೇಳ್ಕೊಂಡ್ರು ಕೂಡ ನಿಮ್ಗೆ ಕರುಣೆ ಬರಲಿಲ್ವಲ್ಲ. ಇನ್ನು ನಾವು ಏನು ಮಾಡೋಣ ಸರ್? ಧನ್ಯವಾದ ಏನಿದೆ ಹೇಳಿ ಪರ್ಯಾಯ ವ್ಯವಸ್ಥೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.